ಶನಿವಾರ 11 ಗಂಟೆಗೆ ನಮ್ಮ ಜನ್ಮದಿನೋತ್ಸವ ಅಂತೇಳಿ ನಮ್ಮ ಭಕ್ತಾದಿಗಳು, ನಮ್ಮ ಶ್ರೀಮಠದವರು ಒಂದು ದೀಪ ಬೆಳಗಿಸೋ ಮುಖಾಂತರ, ಯಾವುದೇ ಪ್ರತಿ ವರ್ಷ ಇನ್ವಿಟೇಷನ್ ಇರೋಲ್ಲ ಇದಕ್ಕೆ, ಇದು ಪ್ರೀತಿಯಿಂದ ಬರುವಂಥವರಿಗೆ ಪ್ರಸಾದದ ವ್ಯವಸ್ಥೆ ಮಾಡಿರ್ತೀವಿ. ಶ್ರೀಮಠದಲ್ಲಿ ಸೇವೆ ಸಲ್ಲಿಸಿರುವಂಥವರು, ಆಪ್ತ ಶಿಷ್ಯರು ಮತ್ತು ಪ್ರೀತಿಪೂರ್ವಕವಾಗಿ ಬರುವಂಥವರಿಗೆ ಅವತ್ತು ಪ್ರಸಾದ ವ್ಯವಸ್ಥೆ ಮಾಡಿ, ನನ್ನ ಹುಟ್ಟುಹಬ್ಬದ ದಿನ ನಮ್ಮ ಶಿಷ್ಯರಿಗೆ ಅರಸುವಂಥದ್ದು, ನಮ್ಮ ಶಿಷ್ಯರಿಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳುವಂಥದ್ದು ಈ ದಿನ. ಯಾವಾಗಲೂ ನಮ್ಗೆ ಒಳ್ಳೇದಾಗಲಿ ಅಂತ ನಾವು ಕೇಳುವಂಥ ದಿನ ಅಂತ ಅಲ್ಲ ಇದು. ಇದು ನನ್ನ ಶಿಷ್ಯ ಕುಲಕ್ಕೆ, ಸಮಾಜಕ್ಕೆ, ಧರ್ಮದಲ್ಲಿರುವಂಥ ಎಲ್ಲರಿಗೂ, ಈ ದೇಶಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳುವಂಥ ಒಂದು ಬೆಳಗಿನ ಜಾವ ಪೂಜೆಯನ್ನು ಸಲ್ಲಿಸಿ ಅವರಿಗೆ ಅರಸುವಂಥ ಒಂದು ಕಾರ್ಯಕ್ರಮ. ಭಾಳ ಜನ ಹೂ ತೊಗೊಂಡ್ಬರ್ತಾರೆ. ನಾನು ಹೇಳ್ತೀನಿ, ಹೂವೇನು ಬೇಡ, ಯಾವುದಾದ್ರೂ ಒಂದು ಸಹಾಯ, ನಮ್ಮ ಅಜ್ಜಿಯವ್ರದ್ದು ಆರಾಧನೆ ಇರ್ತದೆ ಅಂಥ ಸಂದರ್ಭದಲ್ಲಿ ದಾಸೋಹಕ್ಕೋ ಮತ್ತೊಂದಕ್ಕೋ ನಿಮ್ಮ ಕಾಣಿಕೆಗಳನ್ನು ಸಲ್ಲಿಸಿ ವೇಸ್ಟ್ ಮಾಡೋದು ಬೇಡ. ದಾಸೋಹಕ್ಕೆ ಅದು ಹುಂಡಿಗೆ ಹಾಕಿದ್ರೂ ಆಗ್ತದೆ. ಭಾಳಷ್ಟು ಜನರು ನಮಗೆ ಯಾವುದೇ ಥರದ ಆಡಂಬರದ ಕಾರ್ಯಕ್ರಮಗಳು ನಮಗೆ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇಷ್ಟ ಇಲ್ಲ. ಇದು ಸುಮ್ಮನೆ ಪ್ರೀತಿಗೆ ನನ್ನ ಶಿಷ್ಯರು ನನ್ನ ಜೊತೆಯಲ್ಲಿ ಆ ದಿನ ಇರೋದೇ ನನಗೆ ಒಂದು ಸಂತೋಷದ. ಸಿರಿ ಮತ್ತು ಸಂಪತ್ತು ಯಾವುದಪ್ಪ ಅಂದರೆ, ನನ್ನ ಪ್ರೀತಿಸುವ ಜನನೇ ನನಗೆ ಸಿರಿ ಮತ್ತು ನನ್ನ ಸಂಪತ್ತು, ಐಶ್ವರ್ಯ. ಅದಕ್ಕಿಂತ ಮಿಗಿಲಾದದ್ದು ಬೇರೆ ಯಾವುದೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಬರುವಂಥವರು 10:30-11 ಗಂಟೆಗೆ ಬಂದು 1 ಗಂಟೆ ಒಳಗೆ ಒಂದು ಸತ್ಸಂಗವನ್ನು ಮುಗಿಸಿ ಪ್ರಸಾದ ಮುಗಿಸ್ಕೊಂಡು ಹೋಗ್ಲಿಕ್ಕೆ ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ. ತಮ್ಮೆಲ್ಲರಿಗೂ ಶುಭ ಆಗಲಿ.